ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ. ಇದೇ ಆಸ್ತಿ ನೋಡಿ. ಇವಾಗ ನಾನು ಏನಿದ್ದೀನಿ ಇಲ್ಲೇನು ಹುಟ್ಟಿದಾರಲ್ಲ, ಇದೇ ಆಸ್ತಿ. ಇಲ್ಲಿಂದ ಹಿಂಗೆ ನಾರ್ತ್ ಸೌತು ಅಂದರೆ ನಾನೇನಿದ್ದೀನಿ ಆ ಪೇಸಿಂಗ್ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು. ನಾರ್ತ್ ಸೌತು ಭಾಳ ಉದ್ದ ಜಾಸ್ತಿ ಇದೆ. ಅದರಲ್ಲಿ ಒಂದು 2-3 ಲೈನು ಕೋಕೋನಟ್ಸ್ ಇದೆ. ಒಂದು 50 ಇದೆ ನೋಡಿ. ಈ ಕಡೆ ಎಂಡ್ಗಾದಂಗೆ ಒಂದು ಲೈನು, ಅದಾದಮೇಲೆ ಒಂದು ಲೈನು, ಅದಾದಮೇಲೆ ಒಂದು ಲೈನು, 3 ಲೈನ್ ಇದೆ. ಒಟ್ಟು 50 ಕೋಕೋನಟ್ಸ್ ಇದೆ. ಬಟ್ ವಿತೌಟ್ ಪಂಪ್ ಸೆಟ್ಟು. ಇಲ್ಲಿ ಅಕ್ಕಪಕ್ಕದಲ್ಲಿ ಒಬ್ರಿಗೆ ಅಂದರೆ ವರ್ಷಕ್ಕಿಷ್ಟು ಅಂತ ಉದ್ಗೆ ಕೊಟ್ಬಿಟ್ಟಿದ್ರು. ಅವರು ನೀರನ್ನ ಹರಿಸ್ಕೊಂಡು ಒಳಗಡೆ ಅರಿಶಿನ, ಈರುಳ್ಳಿ ಅಥವಾ ಇನ್ನಿತರ ಎಲ್ಲ ಕ್ರಾಪ್ಗಳನ್ನು ಹಾಕ್ತಾಯಿದ್ದಾರೆ. ಓಕೆ, ಇದೇ ಊರನ್ನ ರೈತರಿಂದ ಹಾಕ್ತಕ್ಕಂಥದ್ದು. ಸಂಪೂರ್ಣ ರೆಡ್ ಸಾಯಿಲು, ಫಸ್ಟ್ ಕ್ಲಾಸ್ ಆಗಿದೆ ಮಣ್ಣು ಮಾತ್ರ. ಆಮೇಲೆ ನೋಡಿ ಅಕ್ಕಪಕ್ಕದ್ದು ನೋಡಿ, ಇದೆಲ್ಲವೂ ಈ ಲ್ಯಾಂಡ್ಗಿನ ಈ ನೋಡಿ 2ನೇ ಲ್ಯಾಂಡ್. ಅದು ಅಕ್ಕಪಕ್ಕ ಎಲ್ಲ ಕೋಕೋನಟ್ಸು, ಅಡಿಕೆ ಈ ಥರ ಎಲ್ಲ ಹಾಕ್ತಾಯಿದ್ದಾರೆ. ಜೊತೆಗೆ ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಹಳ್ಳಿಯಿಂದ ಬರೀ ಅರ್ಧ ಕಿಲೋಮೀಟ್ರ್ ಅಷ್ಟೇ. ಸೊ ಡಾಂಬರ್ ರಸ್ತೆಯಿಂದ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್, ಅಂದರೆ ಆಲ್ಮೋಸ್ಟು ಹಳ್ಳಿಯಿಂದ ಒಂದು ಅಂತ ಇಟ್ಕೊಳ್ಳಿ. ಅಂದರೆ ಅಡ್ಲಾಗಿ ಬಂದರೆ ಅರ್ಧ ಕಿಲೋಮೀಟ್ರ್ ಹಳ್ಳಿಯಿಂದ ಬಂದರೆ. ಹಳ್ಳಿಯಿಂದ ಡಾಂಬರ್ ರಸ್ತೆಗೆ ಆಡಾಗಿ ಅಲ್ಲಿಂದ ಸ್ಪಾಟ್ಗೆ ಬರಬೇಕಾದ್ರೆ ಒಂದಾಗುತ್ತೆ. ಓಕೆ, ಈ ಚಾಮರಾಜನಗರದಿಂದ ಈ ಒಂದು ಸ್ಪಾಟ್ಗೆ 18 ಆಗುತ್ತೆ. ಇನ್ನೊಂದು ವಿಷಯ ಏನಂತಂದರೆ, ಈ ಭಾಗದಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ಭಾಗದಲ್ಲಿ ಇರ್ತಕ್ಕಂಥವೆಲ್ಲವೂ ಕೂಡ ಸಂಪೂರ್ಣ ರೆಡ್ ಸಾಯಿಲ್. 99% ಎಲ್ಲ ರೆಡ್ ಸಾಯಿಲ್ಗಳೇ. ಒಂದು. ಎರಡನೇದು 99% ಅಗ್ರಿಕಲ್ಚರ್ ಮಾಡ್ತಕ್ಕಂಥವ್ರೆ ಇಲ್ಲಿ ಈ ಭಾಗದಲ್ಲಿ. ಒಳ್ಳೆ ಮಣ್ಣು ಮಾತ್ರ, ಫಸ್ಟ್ ಕ್ಲಾಸಾಗಿದೆ ಮಣ್ಣು ಮಾತ್ರ. ಇವರು ಎಕರೆ 25 ಲಕ್ಷ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ಈ ಒಂದು ಆಸ್ತಿಗೆ ಒಂದು ಕಣ್ಣಗೆ ಅಂದರೆ ಎಂಟ್ರೆನ್ಸ್ಗೆ, ರೋಡ್ ಎಂಟ್ರೆನ್ಸ್ಗೆ ನೋಡಿ, ಈ ಥರ ಒಂದು 10 ಕುಂಟೆ, 8 ಕುಂಟೆ, 10 ಕುಂಟೆ ಅಷ್ಟು ಒಂದಷ್ಟು ಕಲ್ಲು ಬಂಡೆ ಇದೆ. ಇದನ್ನು ನೀವು ಬೋರ್ಡ್ರೆಸ್ ಮಾಡಿಸ್ಕೊಬೋದು ಅಥವಾ ಈ ಸಣ್ಣದು ಜಲ್ಲಿ ಬರ್ತದಲ್ಲ ಆ ಥರಕ್ಕೆ ಮಾಡ್ಕೊಬೋದು. ಅದ್ರ ಜೊತೆಗೆ ನೀವು ಯಾವ ಥರ ಬೇಕಾದರೂ ಉಪಯೋಗಿಸ್ಕೊಬೋದು. ಇದನ್ನು ಎತ್ತಿಬಿಟ್ರೆ ಆಸ್ತಿ ಒಂದು ಸಮತಟ್ಟವಾಗುತ್ತೆ. ಒಂದು 10 ಕುಂಟೆ ಅಷ್ಟು ಮಾತ್ರ. ಇದೇ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೇನು ಅನ್ಯಾಯ ಆಗೋಲ್ಲ, ನಿಮಗೆ ವರ್ತಾಗುತ್ತೆ ಇದು. ಯಾಕಂದರೆ ಇಲ್ಲಿ ಈ ಒಂದು ಬಂಡೆ ನೋಡಿ, ಇಲ್ಲಿ ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿದೆ. ಇದು ಹಿಂದಿನಿಂದನೂ ಇರ್ತಕ್ಕಂಥದ್ದು ನೋಡಿ. ಇದೇ ಬಂಡೆ, ಇದೇ ರಸ್ತೆ, ಇದೇ ಥರ ರಸ್ತೆ ಇದೆ. 20 ಅಡಿ ರಸ್ತೆ ಇದೆ, ರೆಕಾರ್ಡ್ ರಸ್ತೆ ಇದೆ. ಇಲ್ಲಿಂದ ಈ ಕಡೆಗೆ ಆಸ್ತಿ. ನಿಯರೆಸ್ಟು ಅಂದ್ರೆ ಚಾಮರಾಜನಗರನೇ. ಚಾಮರಾಜನಗರದಿಂದ 18. ನೋಡಿ, ಇದು ಎಂಟ್ರೆನ್ಸು. ಅಲ್ಲಿ ಬಂಡೆ ಹೇಳಿದ್ನಲ್ಲ ನಾನು ನೋಡಿ. ಇಲ್ಲಿಂದ ಹೀಗೆ ಆಸ್ತಿ. ಅಲ್ಲಿ ಹಿಂದ್ಗಡೆ ಒಂದು ಹೋಮ್ಸೆಟ್ ಮನೆ ಇದೆ ನೋಡಿ, ಅಲ್ಲೊಂದು, ಅದು ಹಿಂಭಾಗದವ್ರದ್ದು. ಅಲ್ಲಿ ತನಕನೂ ಇದೆ ಆಸ್ತಿ. ಇದು ಈ ಆಸ್ತಿ ಒಳಗಡೆ ಒಂದು 2 ಟೀಕುಡ್ ಇದೆ, ಒಂದು ಹರಳಿ ಮರ ಇದೆ. ಊಟ ಮಾಡ್ಕೊಂಡು ಬಂದಿದ್ದೀರಾ? ಊಟ ಆಗಿಲ್ಲ. ಆಲ್ಮರನ ಅದು? ಆಲ್ಮರವಾ? ಹಳ್ಳಿ ಮರ ಅನ್ಕಂಡೆ. ಇದು ರೋಡು ರೆಕಾರ್ಡ್ ರೋಡವ ಇದು? ಅದೇ ಅಲ್ಲಿ ಅದ್ಬಸ್ ಮಾಡಿ ಕಲ್ನೆಟ್ಟವ್ರಲ್ಲ, ಅದೇ ಅಂದರೆ ಅಲ್ಲಿ ಗಂಟು ಬರ್ತದ ರೋಡ್ ಇದು. ಸರ್, ಈಗ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಥರ ರಸ್ತೆ. ಡಾಂಬರ್ ರಸ್ತೆಯಿಂದ ಅರ್ಧ ಕಿಲೋಮೀಟ್ರ್ ಪಕ್ಕ ಅರ್ಧ ಕಿಲೋಮೀಟ್ರು ಜೊತೆಗೆ ರೆಕಾರ್ಡ್ ರಸ್ತೆ ಇದು.
ಇನ್ನೊಂದು ಏನಂದರೆ ನೋಡಿ, ಈ ಲ್ಯಾಂಡ್ಗೆ ಹೊಂದ್ಕೊಂಡಂಗೆ ಒಬ್ಬರು ಇಲ್ಲೇ ಇದ್ದಾರೆ, ಸ್ಟೇ ಆಗಿದ್ದಾರೆ. ಇದೇ ಊರಿನ ರೈತರು. ಯಾಕಂದರೆ ಹಳ್ಳಿಯಿಂದ ಅಡ್ಲಾಗಿ ಬಂದರೆ ಅರ್ಧ ಕಿಲೋಮೀಟ್ರ್ ಆಗಲ್ಲ. ಸುಮ್ಮನೆ ನಾನು ನಿಮ್ಗೊಂದು ರಫಾಗಿ ಹೇಳಿದ್ದೆ ಅಷ್ಟೇ, ಅರ್ಧ ಕಿಲೋಮೀಟ್ರ್ ಅಂತ. ಇದೇನು ಇಂಟೀರಿಯರ್ ಏನಲ್ಲ. ಈ ಆಸ್ತಿಗೆ ಹೊಂದ್ಕೊಂಡಂಗೆ ಇಲ್ಲಿ ಫಾರೆಸ್ಟ್ ಯಾವುದೂ ಇಲ್ಲ. ಓಕೆ, ಜೊತೆಗೆ ವಾಟ್ರ್ ಬೆಲ್ಟ್ ಇದೆ, ಒಳ್ಳೆ ವಾಟ್ರ್ ಬೆಲ್ಟ್ ಇದೆ. 25 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಬಟ್ ಎಷ್ಟಾಗುತ್ತೆ ನನಗೆ ಐಡಿಯಾ ಇಲ್ಲ. ಇದೊಂದಷ್ಟು ಕಲ್ಲು ಬಂಡೆ ಹೇಳಿದ್ನಲ್ಲ ನಾನು ನಿಮಗೆ, ಇದನ್ನು ಸಣ್ಣ ತೆಲ್ಲಿ ಮಾಡ್ಬೋದು, ಅಥವಾ ಬೋರ್ಡ್ರಸ್ ಮಾಡ್ಕೊಬೋದು, ಅಥವಾ ಈ ಥೈಸ್ಗಲ್ ಅಂತ ಬರುತ್ತಲ್ಲ, ಅಂದರೆ ಇದಕ್ಕೆ ನಾವು ಬೇಸ್ಮಟ್ಟಕ್ಕೆ ಹಾಕ್ತೀವಲ್ಲ, ಆ ಥರನೂ ಕೂಡ ಮಾಡ್ಕೊಬೋದು. ಏನಂತಂದರೆ ಈಸ್ಟ್ ವೆಸ್ಟು ಅಗಲ ಇಲ್ಲ. ಇದು ವೈಟ್ ಕಲ್ಲು ನೋಡಿ, ಬೇಕಾದರೆ ವೈಟ್ ಕಲ್ಲು ಇದು. ನೀವು ಯಾವ ಥರ ಬೇಕಾದರೂ ಉಪಯೋಗಿಸ್ಕೋಬೋದು. ಒಂದು 10 ಕುಂಟೆ ಅಷ್ಟಿದೆ ಮಾತ್ರ. ಇದನ್ನು ಅಚ್ಚುಕಟ್ಟು ಮಾಡ್ಕೊಂತು ಅಂತಂದರೆ ನೀವು ನೋಡಿ ಇಲ್ಲಿಂದನೇ ಎಂಟ್ರೆನ್ಸ್ ಆಗ್ಬೋದು. ನನ್ನ ಪ್ರಕಾರ ಒಳ್ಳೆ ಜಾಗ. ಅಕ್ಕಪಕ್ಕದಲ್ಲಿ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ, ಒಬ್ಬೊಬ್ಬರು ಅಲ್ಲಲ್ಲಿ ಇದ್ದಾರೆ. ನೀವು ಬೇಕಾದರೆ ನೀವು ನೋಡಿ ಇಲ್ಲೇ ಬಂದು ಸ್ಟೇ ಆಗ್ಬೋದು. ಈಗ ಅಲ್ಲಿ ಕೋಕೋನಟ್ಸು ಇನ್ನೊಂದು ವರ್ಷ 2 ವರ್ಷದಲ್ಲೆಲ್ಲ ಕ್ರಾಪ್ ಬಿಡ್ತದೆ ನೋಡಿ. ಈಗ ಅಲ್ಲಿ ಒಂದು ಬಿಟ್ಟಿದೆ ಒಂದಷ್ಟು, ಇನ್ನೊಂದು ವರ್ಷ ಆದರೆ ನಿಮಗೆ ಅದು ಈಲ್ಡ್ಗೆ ಇರ್ತಕ್ಕಂಥದ್ದು ಕೋಕೋನಟ್ಸು. ಈಲ್ಡ್ಗೆ ಇರ್ತಕ್ಕಂಥದ್ದು ಫಸ್ಟ್ ಕ್ಲಾಸಾಗಿದೆ. ಲ್ಯಾಂಡ್ ಮಾತ್ರ ಒಂದು ಸಮತಟ್ಟವಾಗಿದೆ. ಆಸ್ತಿ ಒಳಗಡೆ ಏನು ಕ್ಲೀನ್ ಮಾಡೋ ಅಂಥದ್ದಾಗಲಿ ಅಥವಾ ಇದು ಮಾಡೋದಾಗಲಿ ಏನೂ ಇಲ್ಲ. ಒಂದು ಸಮತಟ್ಟವಾಗಿರ್ತಕ್ಕಂಥ ಆಸ್ತಿ, ಫಸ್ಟ್ ಕ್ಲಾಸಾಗಿದೆ. ಇದೊಂದು ಎಂಟ್ರೆನ್ಸು ಒಂದು 10 ಕುಂಟೆ 8 ಕುಂಟೆ ಅಷ್ಟು ಮಾತ್ರ ನೋಡಿ ಈ ರೀತಿಯಾಗಿದೆ. ನಾನು ಯಾಕಂದರೆ ಇದು ಬೇರೆ ವಿಷಯ ಓಪನ್ ಆಗಿ ಹೇಳ್ಬೇಕು ನಿಮಗೆ. ಆಮೇಲೆ ನೀವು ಹೇಳಲಿಲ್ವಲ್ಲ ಸರ್ ಅಂತ ಅನ್ನೋದು ಬೇಡ. ಅಕ್ಕಪಕ್ಕ ಹೂಕೋಸು ಹಾಕ್ತಾರೆ, ಎಲೆಕೋಸು ಹಾಕ್ತಾರೆ, ಟೊಮೊಟೊ ಹಾಕ್ತಾರೆ, ಬಾಳೆ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ, ಅರಿಶಿನ ಹಾಕ್ತಾರೆ, ಆಯಿತಾ. ಇನ್ನಿತರ ಎಲ್ಲ ಕ್ರಾಪ್ಗಳನ್ನೂ ಹಾಕ್ತಾರೆ, ಆಯಿತಾ. ಅದ್ರ ಜೊತೆಗೆ ನಾನು ನಿಮ್ಗೊಂದು ವಿಷಯ ಹೇಳಲೇಬೇಕು. ಇಲ್ಲಿ ತನಕ ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದೀರ. ಇನ್ನು ನೆಕ್ಸ್ಟು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲೇಬೇಕು. ಯಾಕಂದರೆ ಆ ಹಿಂದೆ ನನಗೆ ಆಕ್ಸಿಡೆಂಟ್ ಆಗೋದಕ್ಕಿಂತ ಹಿಂದೆ ಇದ್ದಂಥ ಇದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ, ಆಯಿತಾ. ಇವತ್ತು ನಾನು ಆರೋಗ್ಯವಾಗಿದ್ದೀನಿ ಅಥವಾ ಆರೋಗ್ಯವಾಗಿ ಓಡಾಡ್ತಾ ಇದ್ದೀನಿ ಅಂತಂದರೆ ಅದೆಲ್ಲಕ್ಕೂ ಕಾರಣ ನಿಮ್ಮ ಆಶೀರ್ವಾದ ಅಂತ ಹೇಳಿ ಬಯಸ್ತೇನೆ. ಯಾಕಂದರೆ ಎಷ್ಟೋ ಜನ ನನಗೆ ಅಪರಿಚಿತರೇ ಅವರೆಲ್ಲರೂ ಕೂಡ ಸರ್ ಹೇಗಿದ್ದೀರಾ, ಹುಷಾರಾಗಿದ್ದೀರಾ, ಫಸ್ಟು ಆರೋಗ್ಯ ನೋಡ್ಕೊಳ್ಳಿ ಸರ್ ಅಂತ ಸಾವಿರಾರು ಜನ ಹೇಳಿದ್ದಾರೆ ನನಗೆ. ಇವರು ಅಂತಲ್ಲ, ನನಗೆ ಎಲ್ಲ ಥರದ ಸಪೋರ್ಟ್ನು ಕೊಟ್ಟಿದ್ದೀರಾ. ಇನ್ನು ನೆಕ್ಸ್ಟು ಕೂಡ ಅದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಇನ್ನು ಯಾವುದೇ ಒಂದು ಆಸ್ತಿ ವಿಚಾರದಲ್ಲಿ, ನಾನು ರೆಕಾರ್ಡ್ ವಿಚಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಅಮೌಂಟ್ ವಿಚಾರವಾಗಿ ನಾನು ನಿಮ್ಗೆ ಹೇಳಲ್ಲ. ಆಸ್ತಿ ರೆಕಾರ್ಡ್ ವಿಚಾರವಾಗಿ ನಿಮ್ಮ ಪಿನ್ ಟು ಪಿನ್ ಏನಿದೆ ನಾನು ಹೇಳ ಅಂತೀವನು. ನಾನು ಇಲ್ಲೇ ಇರೋದನ್ನೆಲ್ಲ ಹೇಳಿ ಮಾಡೋ ಅಂತೀವನಲ್ಲ, ಏನಿದೆ ಓಪನ್ನಾಗಿ ಹೇಳ ಅಂತೀವನು. ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಬೇರೆ ಬೇರೆ ಕಮೆಂಟ್ ಮಾಡ್ತಾರೆ, ಎಲ್ಲೋ ಒಬ್ಬರು ಅಲ್ಲೊಬ್ರು ಇಲ್ಲೊಬ್ಬರು. ಆ ಥರ ಕಮೆಂಟ್ ಮಾಡಬೇಡಿ. ನನಗೆ ಕಾಲ್ ಮಾಡಿ, ನಂದು 2 ನಂಬರ್ ಇದೆ. ನಾನು ನೀವು ಕಾಲ್ ಮಾಡೋ ಟೈಮಲ್ಲಿ ಅಕಸ್ಮಾತ್ ನಾನೇನಾದ್ರು ರಿಸೀವ್ ಮಾಡಿಲ್ಲ ಅಂತಂದರೆ ನಾನು ಮತ್ತೆ ಕಾಲ್ ಮಾಡ್ತೀನಿ. ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳಬಲ್ಲೆ ನಾನು. ಒಳ್ಳೆ ಜಾಗ, ಅಲ್ಲೇ 50 ಕೋಕೋನಟ್ಸ್ ಇದೆ. ಇನ್ನೊಂದು 6 ತಿಂಗಳ ವರ್ಷ 2 ವರ್ಷದಲ್ಲೆಲ್ಲ ಒಳ್ಳೆ ಈಲ್ಡ್ ಆಗೋ ಅಂಥದ್ದು. ಇಲ್ಲೇ ಸ್ಟೇ ಆಗ್ಬೋದು. ಹಳ್ಳಿಗೆ ಭಾಳ ಹತ್ತಿರ ಇದೆ. ಇಲ್ಲಿ ಯಾವುದೇ ರೀತಿ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ. ನನ್ನ ಪ್ರಕಾರ 100% ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು.